ಮಾಡಿ 2017ರಲ್ಲಿ ಏನು ಗುತ್ತಿಗೆದಾರನ ಒಂದು ಪ್ರೈಸ್ ಇತ್ತು, ಆ ರೇಟ್ ಇತ್ತು, ಅದಕ್ಕಿಂತ ಒಂದು 10 ರೂಪಾಯಿ ಕಡಿಮೆ ಮಾಡಿ ಆ ಗುತ್ತಿಗೆದಾರರಿಗೆ ದುಡ್ಡು ಕೊಟ್ರೆ ಸಾಕು ಅಂತ ಹೇಳಿ ಒಂದು ನಿರ್ಣಯ ಬರ್ತೀವಿ. ದಿನಾಂಕ 6/7/2025 ಭಾನುವಾರ ಏನೋ ಆ ಅಳತೆ ಮಾಡಿ ಒಂದು ಇಂಜಿನಿಯರ್ನ ನೇಮಕ ಮಾಡಿ ಅವರಿಗೆ ದುಡ್ಡು ಕೊಡುವ ಮಾತನ್ನು ಎಲ್ಲ ಆಡಳಿತ ಮಂಡಳಿ, ಪೊಲೀಸರು, ಮಾಧ್ಯಮದವರು ಎಲ್ಲರ ಸಮ್ಮುಖದಲ್ಲಿ ಆ ಮಾತನ್ನು ಆಗಿತ್ತು. ಆದರೆ ಇಲ್ಲಿ ಕಿಟಲ್ ವಿಜ್ಞಾನ ಸಂಸ್ಥೆಯ ಒಂದು ದುರಾಡಳಿತ, ಒಂದು ಸಂವಿಧಾನ ವಿರೋಧ ಚಟುವಟಿಕೆಗಳು ಕಾನೂನನ್ನು ಬಹಳ ಈಸಿಯಾಗಿ ಅವರು ತಗೊಂಡಿದ್ದಾರೆ. ಒಬ್ಬ ಬಡ ಗುತ್ತಿಗೆದಾರನ ಮೇಲೆ ನಾವು ದೂರು ದಾಖಲಿಸಿದ್ರೆ ಭಯ ಪಟ್ಬಿಡ್ತವನೆ, ಅವನಿಗೆ ದುಡ್ಡು ಕೊಡಕ್ಕಾಗಲ್ಲ, ನಾವು ಅವ್ರೇನು ಮಾಡ್ಕೊಳಕ್ಕಾಗಲ್ಲ ಅಂತ. ಅದು ಅವರ ಭ್ರಮೆ. ಕಿಟಲ್ ಕಾಲೇಜ್ ಏನು ಆಡಳಿತ ಮಂಡಳಿಗೆ ಮಾಧ್ಯಮದ ಮುಖಾಂತರ ನಾನು ನೇರ ಒಂದು ಪ್ರಶ್ನೆ ಮಾಡ್ತೀನಿ. ಇವತ್ತು ದಲಿತ ಪರ ಸಂಘಟನೆಗಳು, ದಲಿತ ಸೇನೆ ಇವತ್ತು ಅಬ್ದುಲ್ಲಾ ಬಡೆಯ ಗುತ್ತಿಗೆದಾರರಿಗೆ ಬೆನ್ನೆಲುಬಾಗಿ ಇವತ್ತು ನಿಂತು ಕೆಲಸ ಮಾಡ್ತಾ ಇದೆ. ನೀವೇನ್ ದುಡ್ಡು ಕೊಡಲ್ಲ, ನಾವು ನೋಡ್ತೀವಿ. ದಿನಾಂಕ 21/7/2025 ಫ್ರೀಡಂ ಪಾರ್ಕಿನಲ್ಲಿ ಇವರ ಎಲ್ಲ ಭಾವಚಿತ್ರಗಳು, ಇವರ ಮತ್ತು ದಾಖಲಾತಿಗಳು ಏನು ಈ ಸ್ಟ್ಯಾನ್ಲಿ ಪೀಟರ್ ಎಂಬ ಪ್ರಾಂಶುಪಾಲ 10ನೇ ತರಗತಿಯನ್ನು ಪಾಸ್ ಮಾಡಕ್ಕಾಗಿಲ್ಲ, ಯೋಗ್ಯ ಇಲ್ಲ ಇವರಿಗೆ. ಜಬಲ್ಪುರಿನಲ್ಲಿ ಯಾವುದೋ ಒಂದು ಮಾರ್ಕ್ಸ್ ಕಾರ್ಡ್ ನ ಫೇಕ್ ಮಾಡಿಕೊಂಡು MSc ಬಯಾಲಜಿ ಮತ್ತು ಬೋಟನಿಯಲ್ಲಿ 19 ಮಾರ್ಕ್ಸ್ ತಗೊಳ್ತಾನೆ. ಸರ್ಕಾರನೇ ಹೇಳುತ್ತೆ ಪಾಸಿಂಗ್ ಮಾರ್ಕ್ಸ್ 35 ಅಂತ. ಇವರು 19 ಮಾರ್ಕ್ಸ್ ತಗೊಂಡು ಒಬ್ಬ ಪ್ರಾಂಶುಪಾಲರಾಗಿ ಇಡೀ ದೇಶಕ್ಕೆ ವಿದ್ಯಾರ್ಥಿಗಳನ್ನು ಕೊಡುವಂತ ಸಂಸ್ಥೆ ಅದು. ಆ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಮತ್ತೆ ನನ್ನ ಜೊತೆಗೆ ರವಿಕುಮಾರ್ ಅಂತೇಳಿ ರಾಜ್ಯ ಸಮಿತಿ ದಲಿತ ಸಂಘರ್ಷ ಸಮಿತಿ ಸದಸ್ಯರು, ಮತ್ತೆ ನಿಮ್ಮ ಹೆಸರು ಇಲಿಯಾಸ್ ಅಂತೇಳಿ ಅವರು ಕೂಡ ದಲಿತ ಸೇನೆ ಪದಾಧಿಕಾರಿಗಳು, ಅನೀಫ್ ಅವರು ದಲಿತ ಸೇನೆ ಪದಾಧಿಕಾರಿಗಳು, ಮತ್ತೆ MA ಬಡಾಬಡೆ ಅವರು ಕಾಂಟ್ರಾಕ್ಟರ್, ಬಡ ಕಾಂಟ್ರಾಕ್ಟರ್. ಇಲ್ಲಿ ನಾವು ಮೊದಲನೇದಾಗಿ ಒಂದು ವಿಚಾರ, ಗಂಭೀರವಾದ ವಿಚಾರವನ್ನು ತಮ್ಮ ಹತ್ರ ಪ್ರಸ್ತಾಪಿಸೋದೇನೆಂದ್ರೆ ಚರ್ಚ್ ಆಫ್ ಸೌತ್ ಇಂಡಿಯಾ, ಕಿಟಲ್ ಸೈನ್ಸ್ ಕಾಲೇಜ್ ಇದು ಚರ್ಚ್ ಆಫ್ ಸೌತ್ ಇಂಡಿಯಾದೊಂದು ದೊಡ್ಡ ಕಾಲೇಜು. ಇಡೀ ರಾಷ್ಟ್ರದಲ್ಲಿ ಮತ್ತೆ ವಿದೇಶದಲ್ಲೂ ಕೂಡ ಈ ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ಬಡಾಬಡೆ ಅನ್ನೋ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಬಡವರು, ಭಾರಿ ಬಡವರು, ಅವರು ಗುತ್ತಿಗೆ ಕೆಲಸ ಮಾಡಿದ್ದಾರೆ. ಗುತ್ತಿಗೆ ಕೆಲಸ ಮಾಡಿ ಅಂತೇಳಿ 22/10/2014 ಈ ಕಿಟಲ್ ಸಂಸ್ಥೆಯವರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. ಅಲ್ಲಿ ಈಗಾಗಲೇ 9 ವರ್ಷ ಆಯ್ತು. ಇಷ್ಟೊಂದು ಅನುಮತಿ ಕೊಟ್ಟ ಮೇಲೆ ಅವರು ಒಂದು ಏನು ಕೊರೋನಾ ಸಮಯದಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. 1.5 ಕೋಟಿ ರೂಪಾಯಿ ಸಾಲ ಮಾಡಿ ಬಿಲ್ಡಿಂಗ್ ಅನ್ನು ಫಿನಿಶ್ ಮಾಡಿದ್ದಾರೆ. ಕಾಲೇಜ್ ಒಂದು ಶಾಲೆಯನ್ನು ಫಿನಿಶ್ ಮಾಡಿದ್ದಾರೆ, ಎಜುಕೇಶನ್ ಸಂಸ್ಥೆಯನ್ನು ಫಿನಿಶ್ ಮಾಡಿದ್ದಾರೆ. ಅವರಿಗೆ ಹಣ ಕೊಡ್ಬೇಕಾದ ಧರ್ಮ ಅಲ್ವಾ? ಒಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಈ ಚರ್ಚ್ ಆಫ್ ಸೌತ್ ಇಂಡಿಯಾದವರು ಇಷ್ಟೊಂದು ಶೋಷಣೆ ಮಾಡಲ್ಲ. ಈ ಶೋಷಣೆಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ದಲಿತ ಸೇನೆ ಮತ್ತು ಅಂಬೇಡ್ಕರ್ ಯುವ ಸೇನೆ ಎಲ್ಲ. ನಮಸ್ಕಾರ. ಜೈ. ವಿಷಯ ಏನಂತಂದ್ರೆ, ಕಳೆದ ಬಾರಿ ಸುಮಾರು ಒಂದು 15-20 ದಿನ ಹಿಂದ್ಗಡೆ ಇದೇ ರೀತಿಯಲ್ಲಿ ಒಂದು ಪ್ರೆಸ್ ಮೀಟ್ ನಾವು ಮಾಡಿದ್ವಿ. ಆ ಪ್ರೆಸ್ ಮೀಟ್ ಮಾಡೋ ಮುಖಾಂತರ ನಾವೊಂದು ಮೆಸೇಜ್ ಏನು ಕೊಟ್ವಿ ಅಂದರೆ, ಒಂದು 8-10 ದಿವಸ ಕಾಲಾವಕಾಶದಲ್ಲಿ ಬಡಬಡೆ ಮೇಲೆ ನಡೆದಿರ್ತಕ್ಕಂತಹ ದೌರ್ಜನ್ಯ, ಅಟ್ರಾಸಿಟಿಯನ್ನು ನಿಲ್ಲಿಸಬೇಕು, ಅವ್ರಿಗೇನಿದೆ ಪರಿಹಾರ ಮಾಡಬೇಕು ಅಂತೇಳಿ ನಾವು ಕಾಲೇಜ್ಗೆ ಹೋಗಿದ್ವಿ. ಲಾಸ್ಟ್ ವೀಕ್ ಸೋಮವಾರ ನಾವು ಕಾಲೇಜ್ಗೆ ಹೋಗಿದ್ವಿ. ಪ್ರಿನ್ಸಿಪಲ್ ಸಾಹೇಬರು ಕರೆದಿದ್ರು ನಮಗೆ. ಅಲ್ಲಿ ಹೋದ ನಂತರ ಅವ್ರಿಗೇನಾದ್ರು ಬಡಬಡೆ ಫೇಕ್ ಆಗಿರ್ತಾರೆ ಅಂತೇಳಿ ಅವರು ಕೊಟ್ಟಿರ್ತಕ್ಕಂತಹ ಬಿಲ್ಗಳು ಅದು ಸುಳ್ಳಾಗಿರ್ತದೆ, ಯಾಕಂದ್ರೆ ಅದರಲ್ಲಿ ಡೇಟ್ ಇರೋದಿಲ್ಲ ಅಂತೇಳಿ. ಆ ಸಮಯ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಆ ಪ್ರಿನ್ಸಿಪಲ್ಲು ಅಲ್ಲಿ ಏನ್ ಕುಂತು ಪ್ರಿನ್ಸಿಪಲ್ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನಲ್ಲ, ಸ್ಟ್ಯಾನ್ಲಿ ಪೀಟ್ರು,